ಎಲ್ರಿಗೂ ನಮಸ್ಕಾರ. ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಟಿ ನ್ಯೂ ಸಿಲೆಬಸ್ ಪ್ರಕಾರ ಕ್ಲಾಸಸ್ನ ರನ್ ಮಾಡ್ತಿದ್ದೀವಿ. ಮೊದಲಿಗೆ ನಾವು ತೊಗೊಂಡಿರೋ ಸಬ್ಜೆಕ್ಟ್ ಯಾವುದಂದರೆ ಮ್ಯಾಥಮೆಟಿಕ್ಸಲ್ಲಿ ಟಿಗೆ 30 ಕ್ವೆಶನ್ಸ್ ಬರುತ್ತೆ. ಸೊ ಅದರಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಅಲ್ಲಿ ಮೆನ್ಷನ್ ಮಾಡಿರೋ ಫಸ್ಟ್ ಟಾಪಿಕ್ ಯಾವುದಂದರೆ ನಂಬರ್ ಸಿಸ್ಟಮ್. ಇವತ್ತಿನ ಕ್ಲಾಸಲ್ಲಿ ನಂಬರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ನಂಬರ್ ಸಿಸ್ಟಮ್ ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಅದಕ್ಕೆ ರಿಲೇಟೆಡ್ ಆದಂತಹ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಫಸ್ಟಿಗೆ ಇವತ್ತಿನ ಕ್ಲಾಸಲ್ಲಿ ಯಾವೆಲ್ಲ ಟಾಪಿಕ್ಕನ್ನು ಕವರ್ ಮಾಡೋಣ ಅಂದರೆ ನಂಬರ್ಸ್, ಸ್ಪೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ, ವೇರಿಯಸ್ ಟೈಪ್ ಆಫ್ ನಂಬರ್ಸ್, ಟೆಸ್ಟ್ ಆಫ್ ಡಿವಿಸಿಬಿಲಿಟಿ, ಇಂಪಾರ್ಟೆಂಟ್ ಫಾರ್ಮುಲಾ, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಟೆಸ್ಟ್ ಫಾರ್ ಅ ನಂಬರ್ ಟು ಬಿ ಪ್ರೈಮ್ ನಂಬರ್, ಫ್ಯಾಕ್ಟೋರಿಯಲ್, ಮಾಡ್ಯುಲಾ, ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ, ಯುಕ್ಲಿಡಿಯನ್ ಅಲ್ಗಾರಿದಮ್, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಆ್ಯಂಡ್ HCF LCM ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟಿಗೆ ಬೇಸಿಕ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ರೆ ನಾವು ಎಂಥದೇ ಅಪ್ಲೈಡ್ ಕ್ವೆಶನ್ ಕೇಳಿದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಅದಕ್ಕಾಗಿ ಬೇಸಿಕ್ ಕಾನ್ಸೆಪ್ಟ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ರಿಲೇಟೆಡ್ ಆದಂತಹ ಕ್ವೆಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಅದೇ ರೀತಿ ಪ್ರೀವಿಯಸ್ ಇಯರ್ ಕೇಳಿದಂಥ ಕ್ವೆಶನ್ ಪೇಪರಲ್ಲಿರೋ ಕ್ವೆಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಫಸ್ಟಿಗೆ ನಂಬರ್ ಸಿಸ್ಟಮ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸಂಖ್ಯಾ ಪದ್ಧತಿ ಅಂದರೆ ಸಂಖ್ಯೆಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನ ವಿಭಜಿಸುವ ವಿಧಾನವನ್ನು ನಾವೇನಂತ ಕರಿತೀವಿ? ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿ ಅಂದರೆ ಸಂಖ್ಯೆಗಳ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಏನು ಮಾಡ್ತೀವಿ? ಅವುಗಳನ್ನ ವಿಭಜಿಸುವುದಕ್ಕೆ ನಾವೇನಂತ ಕರಿತೀವಿ? ಸಂಖ್ಯಾ ಪದ್ಧತಿ ಅಂತ ಕರಿತೀವಿ. ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿಯಲ್ಲಿ 10 ಸಂಖ್ಯಾ ಸೂಚಿಗಳನ್ನು ನಾವು ನೋಡ್ತೀವಿ. ಯಾವ್ಯಾವ ಅಂದರೆ 0, 1, 2, 3, 4, 5, 6, 7, 8, 9 ಇಂತಹ 10 ಸಂಖ್ಯಾ ಸೂಚಿಗಳನ್ನ ನೋಡ್ತೀವಿ. ನಾವು ಅವುಗಳನ್ನ ಏನಂತ ಕರಿತೀವಿ? ಅಂಕಿಗಳಂತ ಕರಿತೀವಿ. ಈ ಅಂಕಿಗಳ ಸಹಾಯದಿಂದ ನಾವು ಸಂಖ್ಯೆಗಳನ್ನ ಬರಿತೀವಿ, ಹಾಗೆ ಸಂಖ್ಯೆಗಳನ್ನ ಓದ್ತೀವಿ. ಭಾರತೀಯ ಪದ್ಧತಿಯ ಪ್ರಕಾರ, ಇಂಡಿಯನ್ ಸಿಸ್ಟಮ್ ಪ್ರಕಾರ ನಾವೇನು ಮಾಡ್ತೀವಿ? ಸಂಖ್ಯೆಗಳನ್ನ ಬಲಭಾಗದಿಂದ ಓದ್ತಾ ಹೋಗ್ತೀವಿ. ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಶತಕೋಟಿ, ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ತೀವಿ? ಅಂಕಿಗಳನ್ನ ಓದೋದು ಮತ್ತು ಬರೆಯೋದನ್ನು ಮಾಡ್ತೀವಿ. ಈಗ ಈ ರೀತಿ ಸಂಖ್ಯೆನ ಬರೆದ್ಬಿಟ್ಟು ನಾವು ಯಾವ ರೀತಿ ಓದಬೇಕಾದ್ರೆ ಬಿಡಿ, 10, 100, 1000, ಅದಕ್ಕಾಗಿ ನಾವು ಯಾವ ರೀತಿ ಓದ್ತೀವಿ ಅಂದರೆ 2753 ಅಂತ ಈ ರೀತಿ ಸಂಖ್ಯೆಗಳನ್ನ ಓದ್ತೀವಿ. ಇದು ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರೋದೆ. ನೆಕ್ಸ್ಟ್ ಏನು ಮಾಡೋಣ? ಪ್ಲೇಸ್ ಆ್ಯಂಡ್ ಫೇಸ್ ವ್ಯಾಲ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಸಂಖ್ಯೆನ ಕೊಟ್ಬಿಟ್ಟು ಅದರದ್ದು ಪ್ಲೇಸ್ ಮತ್ತು ಫೇಸ್ ವ್ಯಾಲ್ಯೂನ ಕೇಳ್ತಾರೆ. ಇವಾಗ ಇಲ್ಲೇ ಕೊಟ್ಟಿರುವಂಥ ಸಂಖ್ಯೆನ ಗಮನಿಸಿ. 25,486 ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಈ ಸಂಖ್ಯೆಯಲ್ಲಿ 5ಕ್ಕೆ ಫೈಂಡ್ ಔಟ್ ಮಾಡಿಬಿಟ್ಟು 5ರ ಮುಖಬೆಲೆ ಮತ್ತು ಸ್ಥಾನಬೆಲೆನ ಕೇಳಿದ್ದಾರೆ. ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂನ ಕೇಳಿದ್ದಾರೆ. ಯಾವಾಗ ಫೇಸ್ ವ್ಯಾಲ್ಯೂ ಅಂದರೆ ಮುಖಬೆಲೆನ ಕೇಳ್ತಾರಲ್ಲ ಅದೇ ಸಂಖ್ಯೆನ ಬರಿಬೇಕಾಗತ್ತೆ. ಪ್ಲೇಸ್ ವ್ಯಾಲ್ಯೂ ಕೇಳಿದಾಗ, ಸ್ಥಾನ ಬೆಲೆ ಕೇಳಿದಾಗ ಅದೇ ಸಂಖ್ಯೆನ ಬರೆದ್ಬಿಟ್ಟು ಅದು ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ನೋಡ್ಕೋಬೇಕು. ಬಿಡಿ, 10, 100, 1000 ಸ್ಥಾನದಲ್ಲಿದ್ದರೆ ಅದಕ್ಕೆ ಇಂಟು 1000 ಮಾಡಿದಾಗ ಬಂದಂಥ ಸಂಖ್ಯೆ ಏನಾಗಿರುತ್ತೆ? ಪ್ಲೇಸ್ ವ್ಯಾಲ್ಯೂ ಆಗಿರುತ್ತೆ. ಇವಾಗ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. 2753 ಇದರಲ್ಲಿ 7ನ್ನು ಗುರುತು ಮಾಡಿ 7ರ ಮುಖಬೆಲೆ ಮತ್ತು ಸ್ಥಾನಬೆಲೆನ ಕೇಳ್ತಾರೆ. ಮುಖಬೆಲೆ ಮತ್ತು ಸ್ಥಾನಬೆಲೆನ ಕೇಳ್ತಾರೆ. ಇವಾಗ 7ರ ಮುಖಬೆಲೆ ಎಷ್ಟಾಗುತ್ತೆ? ಅದೇ ಸಂಖ್ಯೆ ಆಗಿರುತ್ತೆ. ಸ್ಥಾನಬೆಲೆ ಕಂಡುಹಿಡಿಬೇಕಂದ್ರೆ ಆ ಸಂಖ್ಯೆನ ಬರೆದ್ಬಿಟ್ಟು ಅದು ಯಾವ ಸ್ಥಾನದಲ್ಲಿದೆ? ನಾನು ಬಿಡಿ, 10, 100, 100ರ ಸ್ಥಾನದಲ್ಲಿರೋದ್ರಿಂದ ಅದಕ್ಕೆ ಇಂಟು 100 ಮಾಡಿದಾಗ ಎಷ್ಟು ಬರುತ್ತೆ? ಆನ್ಸರು 700 ಬರುತ್ತೆ. ಈ ರೀತಿಯಾಗಿ ನಾವೇನು ಮಾಡ್ತೀವಿ? ಪ್ಲೇಸ್ ವ್ಯಾಲ್ಯೂನ ಕಂಡುಹಿಡಿತೀವಿ. ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ. ಕೊಟ್ಟಿರುವಂಥ ಅಂಕಿಯನ್ನು ಬರೆದ್ಬಿಟ್ಟು, ಕೊಟ್ಟಿರುವ ಸಂಖ್ಯೆಯಲ್ಲಿರುವ ಯಾವ ಅಂಕಿನ ಕೇಳಿದಾರಲ್ಲ ಆ ಅಂಕಿಯನ್ನು ಬರೆದ್ಬಿಟ್ಟು ಅದು ಯಾವ ಸ್ಥಾನದಲ್ಲಿದೆಯಲ್ಲ ಅದನ್ನು ಆ ಸ್ಥಾನ ಬೆಲೆಯನ್ನು ಇಂಟು ಮಾಡಿದಾಗ ನಮಗೇನು ಬರುತ್ತೆ? ಅದರದ್ದು ಸ್ಥಾನ ಬೆಲೆ ನಮಗೆ ದೊರೆಯುತ್ತೆ. ಈ ರೀತಿಯಾಗಿ ನಾವೇನು ಮಾಡ್ತೀವಿ? ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂನ ಕಂಡುಹಿಡಿತೀವಿ. ಯಾವಾಗ ಮುಖಬೆಲೆಯನ್ನು ಕೇಳ್ತಾರಲ್ಲ ಅದೇ ಸಂಖ್ಯೆನ ಬರೀಬೇಕು. ಸ್ಥಾನ ಬೆಲೆ ಕೇಳಿದಾಗ ಆ ಸಂಖ್ಯೆಗೆ ಯಾವ ಸ್ಥಾನದಲ್ಲಿದೆಯಲ್ಲ ಅದನ್ನು ಇಂಟು ಮಾಡಿದಾಗ ನಮಗೇನು ಬರುತ್ತೆ? ಸ್ಥಾನಬೆಲೆ ದೊರೆಯುತ್ತೆ. ಈ ರೀತಿಯಾಗಿ ಮುಖಬೆಲೆ ಮತ್ತು ಸ್ಥಾನಬೆಲೆಯನ್ನು ಕಂಡುಹಿಡಿತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ? ಟೈಪ್ಸ್ ಆಫ್ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. ಸಂಖ್ಯೆಯಲ್ಲಿ ಹಲವಾರು ವಿಧಗಳನ್ನ ನಾವು ಗಮನಿಸ್ತೀವಿ. ಅದರಲ್ಲಿ ಪ್ರಮುಖವಾಗಿ ಸ್ವಾಭಾವಿಕ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆ, ವಾಸ್ತವ ಸಂಖ್ಯೆಗಳನ್ನ ನೋಡ್ತೀವಿ. ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳಂದರೆ ಇವುಗಳನ್ನ ಕೌಂಟಿಂಗ್ ನಂಬರ್ಸ್ ಅಂತಲೂ ಕರೀತಾರೆ. ಇದನ್ನು N ಅಕ್ಷರದಿಂದ ಗುರುತಿಸ್ತಾರೆ. ನ್ಯಾಚುರಲ್ ನಂಬರ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಕೌಂಟಿಂಗ್ ನಂಬರ್ಸ್ ಅಂದರೆ ಎಣಿಸಕ್ಕೆ ಬರುವಂತಹ ಸಂಖ್ಯೆಗಳು ಇವು. 1ರಿಂದ ಪ್ರಾರಂಭವಾಗುವ ಎಲ್ಲ ಸಂಖ್ಯೆಗಳಿಗೆ ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಅದೇ ರೀತಿ ಓಲ್ ನಂಬರ್ಸ್ ಅಂತ ಬರುತ್ತೆ, ಅದನ್ನ ಪೂರ್ಣಾಂಕಗಳಂತ ಕರಿತೀವಿ. ಅದನ್ನೇನು ಮಾಡ್ತೀವಿ? 0ಇಂದ ಪ್ರಾರಂಭ ಆಗುತ್ತೆ. ಸ್ವಾಭಾವಿಕ ಸಂಖ್ಯೆಗಳ ಜೊತೆ 0 ಒಂದು ಸೇರಿಸಿ ನಾವೇನು ಮಾಡ್ತೀವಿ? ಪೂರ್ಣಾಂಕಗಳನ್ನ ಬರಿತೀವಿ. 0ದಿಂದ ಪ್ರಾರಂಭವಾಗುವ ಎಲ್ಲ ಸಂಖ್ಯೆಗಳಿಗೆ ಪೂರ್ಣಾಂಕಗಳಂತ ಕರಿತೀವಿ. ಇದನ್ನು W ಅಕ್ಷರದಿಂದ ಗುರುತಿಸ್ತೀವಿ. ಅದೇ ರೀತಿ ಇಂಟೀಜರ್ಸ್ ಅಂತ ಬರುತ್ತೆ, ಪೂರ್ಣಾಂಕಗಳು ಅಂತ.
ಪೂರ್ಣ ಸಂಖ್ಯೆಗೆ ನೆಗೆಟಿವ್ ನಂಬರ್ಸ್ ವಿತ್ ಕೂಡಿದಾಗ ನಮಗೇನು ಬರ್ತಾವೆ, ಪೂರ್ಣಾಂಕಗಳು ಬರ್ತಾವೆ. ಅಂದರೆ ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕಗಳು ಸೇರಿ ಏನಾಗುತ್ತೆ, ಪೂರ್ಣಾಂಕಗಳಾಗಿರುತ್ತೆ. ಇಲ್ಲಿ ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆಗಳು ಇರುತ್ತೆ. ಪೂರ್ಣಾಂಕಗಳನ್ನು ಝೆಡ್ ಅಕ್ಷರದಿಂದ ಗುರುತಿಸ್ತೀವಿ. ಅದೇ ರೀತಿ ರ್ಯಾಷನಲ್ ನಂಬರ್ಸ್ ಅಂತ ಬರುತ್ತೆ. ರ್ಯಾಷನಲ್ಸ್ ನಂಬರ್ಸ್ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆ ಅಂದರೆ P/Q ರೂಪದಲ್ಲಿ ಇರೋ ಸಂಖ್ಯೆಗಳು. P/Q ರೂಪದಲ್ಲಿ ವ್ಯಕ್ತಪಡಿಸಕ್ಕೆ ಬರಬೇಕು. ಮತ್ತೇನಿರಬೇಕು ಕಂಡೀಷನ್ ಅಂದರೆ Q ನಾಟ್ ಈಕ್ವಲ್ ಟು 0 ಇರಬೇಕು. Q ಬೆಲೆ ಯಾವತ್ತೂ ಏನಾಗಿರಬಾರ್ದು, 0 ಆಗಿರಬಾರ್ದು. ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ ಇವುಗಳನ್ನೆಲ್ಲವನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಯಾಕಂದರೆ ಇವುಗಳೆಲ್ಲ ಸಂಖ್ಯೆಗಳನ್ನ ನಾವೇನು ಮಾಡ್ಬೋದು, P/Q ರೂಪದಲ್ಲಿ ಬರಿಬೋದು. ಫಾರ್ ಎಕ್ಸಾಂಪಲ್, ಈ ಒಂದನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರಿಬೇಕಂದ್ರೆ ಇದು ಏನಾಗಿದೆ, P/Q ರೂಪದಲ್ಲಿದೆ. ಯಾಕಂದರೆ ಅಂಶ ಮತ್ತು ಛೇದದಲ್ಲಿ ಯಾವ ಸಂಖ್ಯೆನೂ ಇಲ್ಲಾಂದರೆ ಒಂದಿರುತ್ತೆ. ಇದು P/Q ರೂಪದಲ್ಲಿರೋದ್ರಿಂದ ಇದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ ಈ ಎಲ್ಲ ಸಂಖ್ಯೆಗಳು ಏನಾದವು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ. ಆದ್ದರಿಂದ ಅವುಗಳಿಗೆ ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಬರ್ತಿರಬೇಕು ಮತ್ತು Q ವ್ಯಾಲ್ಯೂ ಯಾವತ್ತೂ ಏನಾಗಿರಬಾರ್ದು, 0 ಆಗಿರಬಾರ್ದು. ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿ ಅಭಾಗಲಬ್ಧ ಸಂಖ್ಯೆನ ನಾವು ಗಮನಿಸ್ತೀವಿ. ಅಭಾಗಲಬ್ಧ ಸಂಖ್ಯೆ ಅಂದರೆ ಏನು, ಭಾಗಲಬ್ಧ ಸಂಖ್ಯೆಗಳನ್ನ ಹೊರತುಪಡಿಸಿ ಉಳಿದಂಥ ಎಲ್ಲ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆ. ಅಂದರೆ P/Q ರೂಪದಲ್ಲಿ ಅದನ್ನ ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ √2, √3, √5 ಇವುಗಳಿಗೆಲ್ಲ ಏನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಪೈ ಬೆಲೆ ನಮಗೆ ಗೊತ್ತು, 22/7. ಇದು P/Q ರೂಪದಲ್ಲಿ ಇದೆಯಲ್ಲ, ಇದನ್ನು ಯಾಕೆ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಂತ ಕ್ವಶನ್ ರೈಸ್ ಆಗುತ್ತೆ. ಯಾಕೆ ಇದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ, ಪೈಯನ್ನು ನಾವು ಯಾಕೆ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಂದರೆ 22/7 ಅನ್ನೋದು ಇದು ಕಂಪ್ಲೀಟ್ ವ್ಯಾಲ್ಯೂ ಅಲ್ಲ, ಒಂದು ಅಂದಾಜು ಬೆಲೆ ಆಗಿದೆ. ಇದರದ್ದು ಪೈದು ಅಂದಾಜು ಬೆಲೆ ಆಗಿರೋದ್ರಿಂದ ಪೈ ಈ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೇ ನಾವು ಹೇಳ್ಬೋದು. ರಿಯಲ್ ನಂಬರ್ಸ್ ಅಂದರೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಒಟ್ಟುಗೂಡಿಸಿದಾಗ ನಮಗೇನು ಬರುತ್ತೆ, ರಿಯಲ್ ನಂಬರ್ ದೊರೆಯುತ್ತೆ. ಟೈಪ್ಸ್ ಆಫ್ ನಂಬರ್ ಬಗ್ಗೆ ನೆಕ್ಸ್ಟ್ ಟೈಪ್ಸ್ ಆಫ್ ನಂಬರ್ ಬಗ್ಗೆ ನೋಡೋಣ. ಪ್ರೈಮ್ ನಂಬರ್ಸ್ ಬಗ್ಗೆ ಬರುತ್ತೆ. ನೆಕ್ಸ್ಟ್ ಟೈಪ್ ಯಾವುದಂದರೆ ಪ್ರೈಮ್ ನಂಬರ್ ಅಂದರೆ ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್, ನೇಮ್ಲಿ ಇಟ್ ಸೆಲ್ಫ್ ಆ್ಯಂಡ್ 1. ಯಾವುದೇ ಒಂದು ಸಂಖ್ಯೆನ ಪ್ರೈಮ್ ನಂಬರ್ಸ್ ಅಂತ ಕರಿಬೇಕಂದ್ರೆ, ಯಾವ ಸಂಖ್ಯೆಗೆ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ ಅಂದರೆ ಅವುಗಳಿಗೆ ಓನ್ಲಿ 2 ಫ್ಯಾಕ್ಟರ್ಸ್ ಇರ್ತಾವೆ. ಅವು ಯಾವ ಅಂದರೆ ಅದೇ ಸಂಖ್ಯೆ ಆಗಿರಬೇಕು, ಬಿಟ್ಟರೆ 1 ಆಗಿರಬೇಕು. ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಈಗ 9 ಕನ್ಸಿಡರ್ ಮಾಡಿದಾಗ ಅದರದ್ದು ಫ್ಯಾಕ್ಟರ್ಸನ್ನು ನಾವು ಬರಿತೀವಿ. 9ರ ಫ್ಯಾಕ್ಟರ್ 9 ಆಗಿರ್ಬೋದು. ಅಂದರೆ 9 ಸಂಪೂರ್ಣವಾಗಿ 9ರಿಂದ ಭಾಗ ಹೋಗುತ್ತೆ, ಬಿಟ್ಟರೆ 3ರಿಂದ ಭಾಗ ಹೋಗುತ್ತೆ, ಇಲ್ಲಾಂದರೆ 1ರಿಂದ ಭಾಗ ಹೋಗುತ್ತೆ. ಅಂದರೆ ಇದರ ಫ್ಯಾಕ್ಟರ್ಸ್ ಎಷ್ಟದು 3 ಫ್ಯಾಕ್ಟರ್ಸನ್ನು ಇದು ಹೊಂದಿದೆ. ಇದು ಪ್ರೈಮ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಓನ್ಲಿ 2 ಫ್ಯಾಕ್ಟರ್ಸನ್ನು ಹೊಂದಿರಬೇಕು. ಅದು ಯಾವುದಾಗಿರ್ಬೇಕಂದ್ರೆ ಅದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಹೋಗಬೇಕು, ಬಿಟ್ಟರೆ 1ರಿಂದ ಸಂಪೂರ್ಣವಾಗಿ ಭಾಗ ಹೋಗುವಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಪ್ರೈಮ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 11 ಕನ್ಸಿಡರ್ ಮಾಡಿ 11 ಕನ್ಸಿಡರ್ ಮಾಡಿದಾಗ 11 ಕನ್ಸಿಡರ್ ಮಾಡಿದಾಗ ಇದು 11 ಮತ್ತು 1ರಿಂದ ಮಾತ್ರ ಸಂಪೂರ್ಣವಾಗಿ ಭಾಗ ಹೋಗೋದ್ರಿಂದ 11 ನಾವು ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಬರೋದು ಕಂಪೋಸಿಟ್ ನಂಬರ್ ಅಂದರೆ ಅದರ್ ದೆನ್ ಪ್ರೈಮ್ ನಂಬರ್ಸ್ಗೆ ನಾವೇನಂತ ಕರಿತೀವಿ, ಕಂಪೋಸಿಟ್ ನಂಬರ್. ಈಗ ನೋಡಿದಾಗ ನಾವು 9 ನೋಡಿದ್ವಿ. 9 ಅನ್ನೋದು ಒಂದು ಕಂಪೋಸಿಟ್ ನಂಬರ್. ಯಾಕಂದರೆ ಇದರಲ್ಲಿ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ನ ನಾವು ಗಮನಿಸ್ಬೋದು. ಅದರಿಂದ ಇದನ್ನು ಕಂಪೋಸಿಟ್ ನಂಬರ್ ಅಂತ ಕರಿಬೋದು. ಪ್ರೈಮ್ ನಂಬರ್ನ ಹೊರತುಪಡಿಸಿ ಉಳಿದಂಥ ಎಲ್ಲ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಕಂಪೋಸಿಟ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಪರ್ಫೆಕ್ಟ್ ನಂಬರ್ ಅಂತ. ಅ ನಂಬರ್ ದ ಸಮ್ ಆಫ್ ಹುಸ್ ಫ್ಯಾಕ್ಟರ್ಸ್ ಈಸ್ ಈಕ್ವಲ್ ಟು ದಿ ನಂಬರ್. ಈಗ ಯಾವುದೇ ಒಂದು ಸಂಖ್ಯೆ ಕೊಟ್ಬಿಟ್ಟು ಅದು ಪರ್ಫೆಕ್ಟ್ ನಂಬರ್ ಇದೇನೋ ಇಲ್ಲೋ ಅಂತ ನಾವು ಯಾವ ರೀತಿ ಹೇಳ್ಬೋದು ಅಂದರೆ, ಅವುಗಳ ಫ್ಯಾಕ್ಟರ್ಸ್ನ ಬರ್ಕೊಂಡ್ಬಿಟ್ಟು ಅದೇ ಸಂಖ್ಯೆಯ ಫ್ಯಾಕ್ಟರನ್ನು ಬಿಟ್ಟು ಉಳಿದಿರುವಂತಹ ಫ್ಯಾಕ್ಟರ್ನ ಆ್ಯಡಪ್ ಮಾಡಿದಾಗ ಬಂದಂತಹ ಮೊತ್ತ ಏನಾಗಿರಬೇಕು, ಅದೇ ಸಂಖ್ಯೆ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ 6ನ ಕೊಟ್ಟಿದ್ದಾರೆ, ಅದರ ಫ್ಯಾಕ್ಟರ್ಸ್ ನಾವು ಏನೇನು ಬರಿಬೋದು, 1, 2, 3, 6 ಕೂಡ 6ರ ಫ್ಯಾಕ್ಟರ್ ಆಗಿದೆ. ಇದನ್ನೊಂದು ಹೊರತುಪಡಿಸಿ ಉಳಿದಿರುವಂಥ ಫ್ಯಾಕ್ಟರ್ನ ಕೂಡಿಸಿದಾಗ 1 + 2 + 3 ಕೂಡಿಸಿದಾಗ ಆನ್ಸರ್ ಎಷ್ಟು ಬರುತ್ತೆ, 6 ಬಂತು. ಸೊ ಅದೇ ಸಂಖ್ಯೆ ಆಗಿರೋದ್ರಿಂದ ಇದು 6 ಅನ್ನೋದು ಏನಾಗುತ್ತೆ, ಒಂದು ಪರ್ಫೆಕ್ಟ್ ನಂಬರ್ ಅಂತ ನಾವು ಹೇಳ್ಬೋದು. ಅದೇ ರೀತಿ ಬೇರೆ ಎಕ್ಸಾಂಪಲ್ನ ತಗೊಂಡು ನೋಡೋಣ. ಇವಾಗ 12 ತೆಗೆದುಕೊಂಡು ನೋಡೋಣ. 12 ಕನ್ಸಿಡರ್ ಮಾಡಿದಾಗ ಫ್ಯಾಕ್ಟರ್ಸ್ ಯಾವ್ಯಾವ ಬರ್ತಾವೆ ಅಂದರೆ 1, 2, 3, 4, 6, 12. ಸೊ ಇಷ್ಟು
12ರ ಫ್ಯಾಕ್ಟರ್ಸ್ನ ನಾವು ಗಮನಿಸ್ಬೋದು. ಈ 12ನ್ನು ಹೊರತುಪಡಿಸಿ ಉಳಿದಿರೋದನ್ನು ಪ್ಲಸ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 16 ಬರ್ತಾ ಇದೆ. ಏನು ಬರ್ತಿದೆ? 16 ಬರ್ತಿದೆ. ಈ ಅದೇ ಸಂಖ್ಯೆಗೆ ಇದೇನಲ್ಲ ಈಕ್ವಲ್ ಇಲ್ಲ. ಸೊ ಅದರಿಂದ ನಾವು 12 ಒಂದು ಪರ್ಫೆಕ್ಟ್ ನಂಬರ್ ಅಂತ ಹೇಳೋಕ್ಕಾಗಲ್ಲ, ಅದು ಪರ್ಫೆಕ್ಟ್ ನಂಬರ್ ಅಲ್ಲ ಅಂತಲೇ ನಾವು ಹೇಳಬೇಕಾಗತ್ತೆ. ಈ ರೀತಿ ಆಗಿ ನಾವು ಪರ್ಫೆಕ್ಟ್ ನಂಬರ್ಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕೋಫ್ರೈಮ್ ನಂಬರ್ ಅಂತ ಬರುತ್ತೆ. ನೆಕ್ಸ್ಟ್ ಟೈಪ್ ಯಾವುದಂದರೆ ಕೋಫ್ರೈಮ್ ನಂಬರ್. ಯಾವುದೇ ನಂಬರ್ಸ್ನ ನಾವು ಕೋಫ್ರೈಮ್ ಅಂತ ಕರಿಬೇಕಂದ್ರೆ ಅವುಗಳ HCF ಅನ್ನು ನಾವು ಕಂಡುಹಿಡಿದ್ಬಿಟ್ಟಾಗ, ಈಗ 10 ಮತ್ತು 11ನ ಕೋಫ್ರೈಮ್ ನಂಬರ್ ಅಂತೀವೋ ಇಲ್ಲೋ ಅಂದರೆ ಅವುಗಳ HCF ಅನ್ನು ಮಸಾವನ್ನು ಕಂಡುಹಿಡಿದಾಗ ಅದರದ್ದು ಮಸಾ 1 ಬರ್ತಿತ್ತಂದರೆ ಅವುಗಳಿಗೆ ಏನಂತ ಕರಿತೀವಿ? ಕೋಫ್ರೈಮ್ ನಂಬರ್ ಅಥವಾ ರಿಲೇಟಿವ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕೋಪ್ರೈಮ್ ಅಥವಾ ರಿಲೇಟಿವ್ ಪ್ರೈಮ್ ನಂಬರ್ ಅಂದರೆ ಅವುಗಳ HCF ಅನ್ನು ಕಂಡುಹಿಡಿದಾಗ 1 ಬರ್ತಿತ್ತು ಅಂದರೆ ಅವುಗಳಿಗೆ ಏನಂತ ಕರಿತೀವಿ? ಕೋಪ್ರೈಮ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಬಾಧ್ಯತೆಯ ನಿಯಮಗಳು ಬರ್ತಾವ, ಡಿವಿಸಿಬಿಲಿಟಿ ರೂಲ್ ಅಂತ. ಈ ಬಾಧ್ಯತೆಯ ನಿಯಮಗಳ ಮೇಲೆ TETಯಲ್ಲಿ ಜಾಸ್ತಿ ಕ್ವೆಶನ್ಸ್ ರೈಸ್ ಆಗುತ್ತೆ ಮತ್ತು ಜಾಸ್ತಿ ಕ್ವೆಶನ್ಸ್ ಕೇಳಿರೋದೇ ಬಾಧ್ಯತೆಯ ನಿಯಮದ ಮೇಲೆ. ಬಟ್ ಅಪ್ಲೈಡ್ ಕ್ವೆಶನ್ಸನ್ನು ಕೇಳಿರ್ತಾರೆ. ಅಪ್ಲೈಡ್ ಕ್ವೆಶನ್ಸ್ಗೆ ನಾವು ಆನ್ಸರ್ ಮಾಡಬೇಕಂದ್ರೆ ಫಸ್ಟಿಗೆ ಏನು ಮಾಡಬೇಕು? ಬಾಧ್ಯತೆಯ ನಿಯಮ ಬೇಸಿಕ್ಕನ್ನು ತಿಳ್ಕೊಳ್ಳೋಣ. ಫಸ್ಟಿಗೆ 2ರ ಬಾಧ್ಯತೆಯ ನಿಯಮ ಎಲ್ಲರಿಗೂ ಗೊತ್ತಿರೋದೇ. ಏನಂದರೆ ಯಾವುದೇ ಒಂದು ಸಂಖ್ಯೆ ಕೊಟ್ಬಿಟ್ಟು ಇದು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಇಲ್ಲೋ ಅನ್ನೋದನ್ನ ನಾವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಆ ಸಂಖ್ಯೆ ಸಮಸಂಖ್ಯೆನೂ ಇತ್ತಂದರೆ, ಕೊಟ್ಟಿರೋಂಥ ಸಂಖ್ಯೆ ಸಮಸಂಖ್ಯೆ ಇತ್ತಂದರೆ ಅದು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಹಾಗಾದರೆ ಒಂದು ಸಂಖ್ಯೆ ಸಮಸಂಖ್ಯೆ ಇದೇನೋ ಇಲ್ಲೋ ಅಂತ ನಾವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಸಂಖ್ಯೆಯ ಕೊನೆಯ ಡಿಜಿಟನ್ನು ಗಮನಿಸಬೇಕು. ಕೊನೆಯ ಡಿಜಿಟಲ್ಲಿ 0, 2, 4, 6, 8 ಈ ಅಂಕಿಗಳಿದ್ದರೆ ಕೊಟ್ಟಿರುವಂಥ ಸಂಖ್ಯೆಯ ಲಾಸ್ಟ್ ಡಿಜಿಟನ್ನು ಗಮನಿಸಿ. ಆ ಡಿಜಿಟು 0 ಆಗಿರಬೇಕು ಅಥವಾ 2, 4, 6, 8 ಆಗಿತ್ತಂದರೆ ಅಂಥ ಸಂಖ್ಯೆ ಏನಾಗಿರ್ತವೆ? ಸಮಸಂಖ್ಯೆ ಆಗಿರ್ತವೆ. ಆವಾಗ ಮಾತ್ರ ಅದು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಂತ ಹೇಳ್ಬೋದು. ನೆಕ್ಸ್ಟ್ ಬರೋದು 3ರ ಬಾಧ್ಯತೆಯ ನಿಯಮ. 3ರ ಬಾಧ್ಯತೆಯ ನಿಯಮ ತಿಳ್ಕೋಕ್ಕಿಂತ ಮುಂಚೆ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಈ ನಿಯಮದ ಮೇಲೆ ಅಂತ ನೋಡೋಣ. ಈಗ 27M ಅಂತ ಕೊಟ್ಬಿಟ್ಟು ಈ ಕೊಟ್ಟಿರುವಂತಹ ಸಂಖ್ಯೆ ಏನಾಗ್ತಾ ಇದೆ? 3ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಾ ಇದೆ. ಹಾಗಾದರೆ ಎಮ್ನ ಯಾವ ಬೆಲೆಗೆ ಈ ಸಂಖ್ಯೆ 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ಕ್ವೆಶನ್ ಕೊಟ್ಬಿಟ್ಟು ನಿಮ್ಗೆ ಆಪ್ಷನಲ್ಲಿ A 0, B 1, C 2 ಈ ರೀತಿ ಆಪ್ಷನ್ನ ಕೊಡ್ತಾರೆ. ಆವಾಗ ನಾವು ಯಾವ ರೀತಿ ಎಂ ಬೆಲೆನ ಕಂಡುಹಿಡಿಬೇಕಂದ್ರೆ ಫಸ್ಟಿಗೆ 3ರ ಬಾಧ್ಯತೆಯ ನಿಯಮ ಗೊತ್ತಿತ್ತಂದರೆ ನಾವು ಈಸಿಲಿ ಕಂಡುಹಿಡಿಬೋದು. 3ರ ಬಾಧ್ಯತೆಯ ನಿಯಮ ಕಲ್ತ್ಬಿಟ್ಟು ಇದ್ರ ಕ್ವೆಶನ್ಗೆ ಆನ್ಸರ್ ಮಾಡೋಣ. 3ರ ಬಾಧ್ಯತೆಯ ನಿಯಮ ಅಂದರೆ ಕೊಟ್ಟಿರುವಂಥ ಸಂಖ್ಯೆ 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಇಲ್ಲೋ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಕೊಟ್ಟಿರುವಂಥ ಸಂಖ್ಯೆಯನ್ನು ಏನು ಮಾಡಬೇಕು? ಎಲ್ಲ ಡಿಜಿಟನ್ನು ಪ್ಲಸ್ ಮಾಡ್ಕೋಬೇಕು. ಎಲ್ಲ ಡಿಜಿಟ್ ಏನು ಮಾಡಬೇಕು? ಪ್ಲಸ್ ಮಾಡಿಕೊಂಡು ಬಂದಂತಹ ಮೊತ್ತ ಏನಾಗಿರಬೇಕು? 3ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಿತ್ತಂದರೆ ಆ ಸಂಖ್ಯೆ ಏನಾಗಿರುತ್ತೆ? ಪೂರ 3ರಿಂದ ಭಾಗ ಹೋಗುತ್ತೆ ಅಂತ ಅರ್ಥ. ಈಗ 7 ಈ ಒಂದು 277 ಕೊಟ್ಟಿದ್ದಾರೆ. ಇದು 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೋ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಎಲ್ಲ ಡಿಜಿಟ್ನ ಪ್ಲಸ್ ಮಾಡ್ಕೋಬೇಕು. ಎಲ್ಲ ಡಿಜಿಟ್ನ ಪ್ಲಸ್ ಮಾಡಿದಾಗ ನಮಗೆ ಎಷ್ಟು ಬಂತು? 16 ಬಂತು. ಇದು 3ರಿಂದ ಸಂಪೂರ್ಣವಾಗಿ ಭಾಗ ಹೋಗಲ್ಲ, ಯಾಕಂದರೆ 3ರಿಂದ ಇದು 16 ಸಂಪೂರ್ಣವಾಗಿ ಭಾಗ ಹೋಗಲ್ಲ. ಆದ್ದರಿಂದ ಈ ಸಂಖ್ಯೆ ಏನಾಗಲ್ಲ? 3ರಿಂದ ಸಂಪೂರ್ಣವಾಗಿ ಭಾಗ ಹೋಗಲ್ಲ ಅಂತ ನಾವು ಹೇಳ್ಬೋದು. ಈಗ ಇಲ್ಲಿ ಒಂದು ಕ್ವೆಶನ್ಸನ್ನು ನಾನು ಹೇಳಿದ್ದೆ ಮೊದಲಿಗೆ, ಫಸ್ಟನ್ನು ಈ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಈಗ ಈ ಸಂಖ್ಯೆ ಏನಾಗ್ತಾ ಇದೆ? 3ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಾ ಇದೆ. ಹಾಗಾದರೆ ಎಮ್ನ ಬೆಲೆ ಯಾವ ಬೆಲೆಗೆ ಈ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಅಂದರೆ ಈಗ 2 + 7 + m ಮಾಡಿದಾಗ ಬಂದಂಥ ಮೊತ್ತ ಏನಾಗಿರಬೇಕಂದ್ರೆ 3ರಿಂದ ಸಂಪೂರ್ಣವಾಗಿ ಭಾಗ ಹೋಗೋ ರೀತಿಯೇ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ 2 + 7 ಮಾಡಿದಾಗ ಆನ್ಸರ್ ಎಷ್ಟು ಬಂತು? 9 ಬಂತು, ಪ್ಲಸ್ m ಆಯಿತು. ಈಗ ನಮಗೆ ಗೊತ್ತು 9 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಹಾಗಾದರೆ ನಾವು ಎಮ್ನ ಬೆಲೆ ಏನು ತೊಗೋಬೋದು? 0 ಅಂತ ತೊಗೋಬೋದು. 9 + 0 ಅಂದರೆ ಆನ್ಸರ್ ಏನು ಬರುತ್ತೆ? 9 ಬರುತ್ತೆ. ಆವಾಗ ನಾವು ಇದು ಕೊಟ್ಟಿರುವಂಥ ಸಂಖ್ಯೆ ಏನಾಗುತ್ತೆ? ಸಂಪೂರ್ಣವಾಗಿ 3ರಿಂದ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಕೊಟ್ಟಿರೋ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೋಬೋದು. ಅದೇ ರೀತಿ 4ರ ಬಾಧ್ಯತೆಯ ನಿಯಮ ಬರುತ್ತೆ. 4ರ ಬಾಧ್ಯತೆಯ ನಿಯಮ ಏನಂದರೆ ಕೊಟ್ಟಿರುವಂಥ ಸಂಖ್ಯೆಯ ಕೊನೆಯ 2 ಅಂಕಿನ ಗಮನಿಸಬೇಕು. ಇವಾಗ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆ ಯಾವುದಾದ್ರೂ ಒಂದು ಸಂಖ್ಯೆ ತಗೊಳ್ಳಿ. ಈ ಸಂಖ್ಯೆನ ಗಮನಿಸಿದಾಗ ಲಾಸ್ಟ್ 2 ಅಂಕಿಯನ್ನು ಗಮನಿಸಿದಾಗ 2 ಅಂಕಿ 4ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಿತ್ತಂದರೆ ಈಗ ಈ ಕೊಟ್ಟಿರುವಂಥ ಲಾಸ್ಟ್ ಡಿಜಿಟು ಏನು 4ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಆದ್ದರಿಂದ ಈ ಇದು ಪೂರ ಸಂಖ್ಯೆ ಏನಾಗುತ್ತೆ? 4ರಿಂದ ಭಾಗಿಸಲ್ಪಡತ್ತೆ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಕೊಟ್ಟಿರುವಂಥ ಸಂಖ್ಯೆ 4ರಿಂದ ಭಾಗ ಹೋಗುತ್ತೆ ಇಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಷ್ಟೇ ದೊಡ್ಡ ಸಂಖ್ಯೆ ಆಗಿರಲಿ ಆ ಸಂಖ್ಯೆಯ ಲಾಸ್ಟ್
ಏನು 2 ಡಿಜಿಟನ್ನು ಗಮನಿಸಬೇಕು. ಆ 2 ಡಿಜಿಟ್ ಏನಾಗಿರಬೇಕು, 4ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಿತ್ತಂದರೆ ಇಡೀ ಸಂಖ್ಯೆ ಏನಾಗಿರುತ್ತೆ, 4ರಿಂದ ಭಾಗ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ 5 ಮತ್ತು 10 ಬಾಧ್ಯತೆಯ ನಿಯಮವನ್ನು ನಾವು ತಿಳ್ಕೋಬೇಕು. 5 ಮತ್ತು 10 ಬಾಧ್ಯತೆಯ ನಿಯಮದ ಪ್ರಕಾರ ಏನಂದರೆ, ಕೊಟ್ಟಿರುವಂತಹ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕಿ ಏನಾಗಿರಬೇಕು, 5 ಬಾಧ್ಯತೆಯ ನಿಯಮ ಅಂದರೆ ಬಿಡಿ ಸ್ಥಾನದಲ್ಲಿ 0 ಮತ್ತು 5ರಿಂದ ಎಂಡ್ ಆಗ್ತಿರ್ಬೇಕು. ಆ ಸಂಖ್ಯೆ ಏನಾಗಿರಬೇಕು, 0 ಮತ್ತು 5ರಿಂದ ಅಂತ್ಯ ಆಗ್ತಿತ್ತಂದ್ರೆ ಆ ಸಂಖ್ಯೆಗೆ ನಾವೇನಂತ ಆ ಸಂಖ್ಯೆ ಏನಾಗಿರುತ್ತೆ, 5ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ 10 ಬಾಧ್ಯತೆ ನಿಯಮ ಅಂದರೆ ಲಾಸ್ಟ್ ಡಿಜಿಟ್ ಬಿಡಿ ಸ್ಥಾನದಲ್ಲಿರುವ ಅಂಕಿ ಏನಾಗಿರಬೇಕು, 0ನೇ ಆಗಿರಬೇಕು. ಅವಾಗ ಅದು 10ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ 6ರ ಬಾಧ್ಯತೆಯ ನಿಯಮವನ್ನು ನಾವು ತಿಳ್ಕೊಳ್ಳೋಣ. 6ರ ಬಾಧ್ಯತೆಯ ನಿಯಮ ಏನಂದರೆ, ಕೊಟ್ಟಿರುವಂತಹ ಸಂಖ್ಯೆ ಏನಾಗಿರಬೇಕು, ಸಮಸಂಖ್ಯೆ ಎರಡು ನಿಯಮಗಳನ್ನ ಪಾಲಿಸಬೇಕು. ಒಂದು 2ರ ಬಾಧ್ಯತೆ ನಿಯಮ ಮತ್ತು 3ರ ಬಾಧ್ಯತೆ ನಿಯಮ. ಎರಡೂ ಬಾಧ್ಯತೆ ನಿಯಮ ಯಾವ ಸಂಖ್ಯೆ ಪಾಲಿಸುತ್ತೋ ಅದು 6ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಇವಾಗ 630 ಅನ್ನೋದೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಈ ಸಂಖ್ಯೆ 2ರಿಂದ ಭಾಗ ಹೋಗುತ್ತೆ ಎಲ್ಲೋ ಚೆಕ್ ಮಾಡಬೇಕು. ಯಾಕೆ ಹೇಳಿ, ಇಲ್ಲಿ ಲಾಸ್ಟ್ ಬಿಡಿ ಸ್ಥಾನದಲ್ಲಿ 0 ಇದೆ, ಸೊ ಇದು ಸಮಸಂಖ್ಯೆ, ಆದ್ದರಿಂದ ಇದು 2ರಿಂದ ಭಾಗ ಹೋಗುತ್ತೆ. 2ರಿಂದ ಆಯಿತು. ಈಗ 3ರಿಂದನೂ ಭಾಗ ಹೋಗಬೇಕು. 3ರಿಂದ ಭಾಗ ಹೋಗಬೇಕಂದ್ರೆ ಇದನ್ನೇನು ಮಾಡಬೇಕು, ಆ್ಯಡಪ್ ಮಾಡಬೇಕು. ಎಲ್ಲ ಡಿಜಿಟನ್ನು ಆ್ಯಡಪ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ, 9 ಬಂತು. ಸೊ ಇದು 3ರಿಂದ ಭಾಗ ಹೋಗುತ್ತೆ. ಆದ್ದರಿಂದ 2 ಮತ್ತು 3ರಿಂದ 2ರಿಂದನೂ ಆ ಸಂಖ್ಯೆ ಭಾಗ ಹೋಗೋದ್ರಿಂದ ಇದು 6ರಿಂದ ಕೂಡ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. 6ರ ಬಾಧ್ಯತೆ ನಿಯಮವನ್ನು ಯಾವ ರೀತಿ ಹೇಳ್ತಾರೆ ಅಂದರೆ, ಆ ಕೊಟ್ಟಿರುವಂಥ ಸಂಖ್ಯೆ ಏನಾಗಿರಬೇಕು, 2ರ ಬಾಧ್ಯತೆಯ ನಿಯಮಕ್ಕೂ ಒಳಪಡಬೇಕು, 3ರ ಬಾಧ್ಯತೆಯ ನಿಯಮಕ್ಕೂ ಒಳಪಟ್ಟರೆ ಅಂಥ ಸಂಖ್ಯೆಗೆ ನಾವೇನಂತ ಕರಿತೀವಿ, 6ರ ಬಾಧ್ಯತೆ, ಆ ಸಂಖ್ಯೆ 6ರಿಂದ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಕೊಟ್ಟಿರುವಂಥ ಸಂಖ್ಯೆ 2ರಿಂದನೂ ಭಾಗ ಹೋಗ್ತಿದ್ದು, 3ರಿಂದನೂ ಭಾಗ ಹೋಗ್ತಿತ್ತು ಅಂದರೆ ಅದು 6ರಿಂದನೂ ಕೂಡ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು 7ರ ಬಾಧ್ಯತೆಯ ನಿಯಮ. ಇದೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಬೇಕು. ಏನಂದರೆ, 7ರ ಬಾಧ್ಯತೆಯ ನಿಯಮನ ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂದರೆ, ಕೊಟ್ಟಿರುವಂತಹ ಸಂಖ್ಯೆ ಯಾವುದಾದ್ರೂ ಒಂದು ಸಂಖ್ಯೆ ತಗೊಳ್ಳಿ. ಕೊಟ್ಟಿರುವಂಥ ಸಂಖ್ಯೆನ ತಗೊಂಡ್ಬಿಟ್ಟು ಒಂದು ಸಂಖ್ಯೆ 7ರಿಂದ ಭಾಗಿಸಲ್ಪಡುತ್ತದೆ ಎಂದು ತಿಳಿಯಲು ಅದರ ಕೊನೆಯ ಅಂಕಿಯನ್ನು ತೆಗೆದುಹಾಕಿ ಅದನ್ನು 2ರಿಂದ ಗುಣಿಸಿ. ಈಗ ಈ ಕೊನೆಯ ಅಂಕಿಯನ್ನು ಬಿಟ್ರಿ. ಕೊನೆಯ ಅಂಕಿ ಯಾವ ರೀತಿ, 7 ಇತ್ತು. 7ಗೆ ಏನು ಮಾಡಬೇಕು, ಇಂಟು 2 ಮಾಡಬೇಕು. ಆನ್ಸರ್ ಎಷ್ಟು ಬಂತು, 14 ಬಂತು. ಸೊ ಇದಕ್ಕೇನು ಮಾಡಬೇಕು, ಉಳಿದಿರೋ ಸಂಖ್ಯೆ, ಈ ಉತ್ಪನ್ನವನ್ನು ಉಳಿದಿರೋ ಸಂಖ್ಯೆಯಿಂದ ಕಳೀರಿ. ಈಗ 23ರಲ್ಲಿ ನಾವೇನು ಮಾಡಬೇಕು, 14ನ್ನು ಮೈನಸ್ ಮಾಡಬೇಕು. 23ರಲ್ಲಿ 14ನ್ನು ಮೈನಸ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 9 ಬರುತ್ತೆ. ಆನ್ಸರು 9 ಬರುತ್ತೆ. 9 ಏನಾಗಿರಬೇಕು, 0 ಅಥವಾ 7ರ ಗುಣಕ ಆಗಿರಬೇಕು. 7ರ ಗುಣಕ ಆಗಿತ್ತಂದರೆ ಅದು 7ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಈಗ ನಮಗೆ ಬಂದಿರೋಂಥ ಆನ್ಸರ್ 9 ಐತಿ. ಇದು 0ನೂ ಅಲ್ಲ ಮತ್ತು 7ರ ಗುಣಕನೂ ಅಲ್ಲ, ಅದರಿಂದ ಇದೇನಲ್ಲ 7ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಬೇರೆ ಎಕ್ಸಾಂಪಲ್ನ ತಗೊಂಡು ನೋಡೋಣ. ಫಾರ್ ಎಕ್ಸಾಂಪಲ್ 214ನ್ನು ತಗೊಳ್ಳೋಣ. ಈಗೇನು ಮಾಡಬೇಕು, ಲಾಸ್ಟ್ ಡಿಜಿಟನ್ನು ಬಿಡಬೇಕು. ಬರೀ ಏನು 21ನ್ನು ಅಷ್ಟೇ ತಗೋಬೇಕು. ಈ 4ನ್ನು ತೆಗೆದುಬಿಟ್ಟು ಅದಕ್ಕೆ ಇಂಟು 2 ಮಾಡಬೇಕು. ಅವಾಗ ಎಷ್ಟು ಬಂತು ಆನ್ಸರ್, 8 ಬಂತು. ಈ 8ನ್ನು ಏನು ಮಾಡಬೇಕು, ಈ ಉಳಿದಿರುವಂಥ ಸಂಖ್ಯೆಯಿಂದ ಕಳಿಬೇಕು. 21ರಾಗ ಏನು ಮಾಡಬೇಕು, 8ನ್ನು ಮೈನಸ್ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ ಆನ್ಸರು, 21ರಲ್ಲಿ ನಾವೇನು ಮಾಡಬೇಕು, 8ನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ, 13 ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ, 13 ಬರುತ್ತೆ. 13 ಅನ್ನೋದು 7ರಿಂದ ಭಾಗ ಹೋಗಲ್ಲ, ಅಂದರೆ 0ನೂ ಅಲ್ಲ ಮತ್ತು 7ರ ಗುಣಕನೂ ಅಲ್ಲ. ಆದ್ದರಿಂದ ಈ ಸಂಖ್ಯೆ ಕೂಡ ಏನಾಗಲ್ಲ, 7ರಿಂದ ಭಾಗ ಹೋಗಲ್ಲ ಅಂತ ಹೇಳ್ಬೋದು. ಈ ರೀತಿಯಾಗಿ ಕೊಟ್ಟಿರುವಂಥ ಸಂಖ್ಯೆ 7ರಿಂದ ಭಾಗ ಹೋಗುತ್ತೆ ಇಲ್ಲ ಅನ್ನೋದನ್ನ ನಾವು ಕಂಡುಹಿಡಿಬೋದು. ನೆಕ್ಸ್ಟು 11ರ ಬಾಧ್ಯತೆಯ ನಿಯಮ. 11ರ ಬಾಧ್ಯತೆಯ ನಿಯಮ ಅಂದರೆ, ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆಗಳ ಅಂಕೆಯ ಮೊತ್ತವನ್ನು ಮೈನಸ್ ಸ್ಥಾನಗಳ ಅಂಕೆಗಳ ಮೊತ್ತ ಮಾಡಿದಾಗ 0 ಅಥವಾ 11ರ ಗುಣಕ ಆಗಿರಬೇಕು. ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. 2143 ಕೊಟ್ಟಿದ್ದಾರೆ. ಅದರಲ್ಲಿ ಏನು ಮಾಡಬೇಕು, 11ರಿಂದ ಭಾಗ ಹೋಗುತ್ತೆ ಇಲ್ಲ ಅನ್ನೋ ಪರಿಶೀಲಿಸ್ಬೇಕು. ಫಸ್ಟಿಗೆ ಏನು ಮಾಡಬೇಕು, ಈಗ ಬಿಡಿ ಮತ್ತು 100ರ ಸ್ಥಾನದಲ್ಲಿರೋ ಅಂಕೆ ಅಂದರೆ 3 + 1 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್, 4 ಬರುತ್ತೆ. 2 ಮತ್ತು 4 ಮಾಡಿದಾಗ 6 ಬರುತ್ತೆ. ಅಂದರೆ 6 - 4 ಮಾಡಿದಾಗ ಆನ್ಸರ್ ಎಷ್ಟು ಬಂತು, 2 ಬಂತು. ಈ 2 ಅನ್ನೋದು ಏನಾಗಿಲ್ಲ, 0ನೂ ಅಲ್ಲ ಹಾಗೂ 11ರ ಗುಣಕನೂ ಅಲ್ಲ. ಆದ್ದರಿಂದ ಕೊಟ್ಟಿರುವಂಥ ಸಂಖ್ಯೆ 11ರಿಂದ ಭಾಗ ಹೋಗಲ್ಲ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಇವಾಗ 121 ಸಂಖ್ಯೆ ತಗೊಳ್ಳೋಣ. 121 ಇದು 11ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಇಲ್ಲೋ ಅನ್ನೋದನ್ನ ಚೆಕ್ ಮಾಡೋಣ. ಫಸ್ಟಿಗೆ ಬಿಡಿ 100ರ ಸ್ಥಾನ ಒಂದು ಸಂಖ್ಯೆ ಬಿಟ್ಟು ಉಳಿದಿರುವಂಥನ್ನು ಪ್ಲಸ್ ಮಾಡ್ಕೋಬೇಕು. 1 + 1 ಅಂದರೆ ಎಷ್ಟಾಯಿತು, 2. 2 - 2 ಮಾಡಿದಾಗ ಆನ್ಸರ್ ಎಷ್ಟು ಬಂತು,
0 ಬಂತು. ಸೊ 0 ಬರೋದ್ರಿಂದ ಇದು ಈ ಸಂಖ್ಯೆ 121 ಅನ್ನೋದೇನು 11ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವೇನು ಮಾಡ್ಬೋದು, 11ರ ಭಾಜ್ಯತೆಯ ನಿಯಮವನ್ನು ಚೆಕ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಒಂದು ಸಂಖ್ಯೆ ಕೊಟ್ಟಾರ, ಫಸ್ಟಿಗೆ ಏನು ಮಾಡಬೇಕು, ಸಮಸ್ಥಾನದಲ್ಲಿರೋ ಸಂಖ್ಯೆ 2 + 1 ಮಾಡಬೇಕು, 2 + 1 ಮಾಡಬೇಕು, ಮೈನಸ್ ಬೆಸ ಸ್ಥಾನದಲ್ಲಿರೋ ಸಂಖ್ಯೆಗಳನ್ನ ಪ್ಲಸ್ ಮಾಡ್ಕೋಬೇಕು. 2 + 1 ಮಾಡಿದಾಗ 3 - 3 ಬರುತ್ತೆ. ಆನ್ಸರ್ ಎಷ್ಟಾಯಿತು, 0 ಆಯಿತು. ಸೊ ಇದರಿಂದ ಏನಾಗುತ್ತೆ, ಈ ಸಂಖ್ಯೆ ಕೂಡ ಏನಾಗುತ್ತೆ 11ರಿಂದ ಭಾಗ ಹೋಗುತ್ತೆ. ಯಾಕಂದರೆ ಅದರದ ನಿಯಮವನ್ನು ಪರಿಶೀಲಿಸಿದಾಗ ಆನ್ಸರ್ ಎಷ್ಟು ಬರ್ತಿದೆ, 0 ಬರ್ತಿದೆ. ಅದರಿಂದ ಇದೇನು 11ರ ಭಾಜ್ಯತೆ ನಿಯಮಕ್ಕೆ ಒಳಪಡೋದ್ರಿಂದ ಇದು 11ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಬರೋದು 13ರ ಭಾಜ್ಯತೆ ನಿಯಮ. ಇದು ಸೇಮ್ ಏನಾಗುತ್ತೆ ಅಂದರೆ 7ರ ಭಾಜ್ಯತೆ ನಿಯಮದ ರೀತಿಯೇ ಇರುತ್ತೆ. ಸ್ವಲ್ಪ ಡಿಫರೆಂಟ್ ಏನಂದರೆ ಇದರಲ್ಲಿಯೂ ಕೂಡ ಕೊನೆಯ ಸಂಖ್ಯೆಯನ್ನು ತೆಗೆದುಕೊಂಡು ಅದಕ್ಕೆ 4ರಿಂದ ಗುಣಿಸಬೇಕು. 4ರಿಂದ ಗುಣಿಸಿ ಏನು ಮಾಡಬೇಕು, ಉಳಿದಂಥ ಸಂಖ್ಯೆಗೆ ಅದರಿಂದ ಕೂಡಿಸ್ಬೇಕು. ಕೂಡಿಸಿದಾಗ ಬಂದಂಥ ಮೊತ್ತ ಏನಾಗಿರಬೇಕಂದ್ರೆ 13ರಿಂದ ಭಾಗಿಸಲ್ಪಡಬೇಕು. ಅಂತಹ ಸಂಖ್ಯೆಗೆ ಏನಂತ ಕರಿತೀವಿ, 3ರಿಂದ ಭಾಗಿಸಲ್ಪಡುತ್ತೆ ಅಂತ ಹೇಳ್ಬೋದು. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ 2795 ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಲಾಸ್ಟ್ ಡಿಜಿಟ್ ಆದ 5ಅನ್ನು ಏನು ಮಾಡಬೇಕು, ಇಂಟು 4 ಮಾಡಿದ್ದಾರೆ. ಇದು 279ನ ಹಾಗೆ ಇಟ್ಟು ಲಾಸ್ಟ್ ಡಿಜಿಟ್ 5, ಅದಕ್ಕೆ ಇಂಟು 4 ಮಾಡಿದಾಗ ಎಷ್ಟು ಬಂತ ಆನ್ಸರು, 5 × 4 ಅಂದರೆ 20 ಬರುತ್ತೆ. ಅದಕ್ಕೆ ಉಳಿದಂಥ ಸಂಖ್ಯೆಗೆ ಕೂಡಿಸ್ಬೇಕು. ಕೂಡಿಸಿದಾಗ ಟೋಟಲ್ ಆನ್ಸರ್ ಎಷ್ಟು ಬಂತು, 299 ಬಂತು. ಇದು ಸಂಖ್ಯೆ ನಮಗೆ ಗೊತ್ತಿಲ್ಲ, ಇದು 13ರಿಂದ ಭಾಗ ಹೋಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಅದರಿಂದ ಮತ್ತೇನು ಮಾಡಬೇಕು, ಮತ್ತು ಲಾಸ್ಟ್ ಡಿಜಿಟನ್ನು ಕನ್ಸಿಡರ್ ಮಾಡಿ 9 × 4 ಮಾಡಿದ್ದಾರೆ. ಉಳಿದಂಥ ಸಂಖ್ಯೆಗೆ ಅದನ್ನು ಕೂಡಿಸಿದಾಗ ಆನ್ಸರ್ ಎಷ್ಟು ಬಂತು, 65 ಬಂತು. 65 ಅನ್ನೋದೇನು 13ರಿಂದ ಭಾಗ ಹೋಗುತ್ತೆ. 13 × 5 = 65. ಸೊ ಅದರಿಂದ ಈ ಕೊಟ್ಟಿರುವಂಥ ಸಂಖ್ಯೆ ಏನಾಗುತ್ತೆ, 13ರಿಂದ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು 13ರ ಭಾಜ್ಯತೆಯ ನಿಯಮವನ್ನು ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಇವಾಗ ನಾವೇನು ತಿಳ್ಕೊಳ್ಳೋಣ ಅಂದರೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅದಾವು. ಸೊ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. 0 ಅಡಿಟಿವ್ ಐಡೆಂಟಿಟಿ ಬಗ್ಗೆ ಕೇಳ್ತಾರೆ. ಅಡಿಟಿವ್ ಐಡೆಂಟಿಟಿ ಅಂದರೆ ಯಾವುದೇ ಒಂದು ಸಂಖ್ಯೆನ ಕೂಡಿಸಿದರೆ ಅದೇ ಸಂಖ್ಯೆ ಬರಬೇಕಾ, ಆವಾಗ ಅಡಿಟಿವ್ ಐಡೆಂಟಿಟಿ ಯಾವುದಂದರೆ 0. ಒಂದು ಸಂಖ್ಯೆಗೆ 0ನ ಕೂಡಿಸಿದಾಗ ಅದೇ ಸಂಖ್ಯೆ ಬರುತ್ತೆ. ಅದರಿಂದ ಅಡಿಟಿವ್ ಐಡೆಂಟಿಟಿಯನ್ನು 0 ಅಂತ ನಾವು ಹೇಳ್ಬೋದು. ನೈದರ್ ಪ್ರೈಮ್ ನಾರ್ ಕಂಪೋಸಿಟ್ ನಂಬರ್. ಒಂದು ಸಂಖ್ಯೆ ಇದೆ, ಆ ಸಂಖ್ಯೆ ಪ್ರೈಮ್ ನಂಬರ್ ಅಂತಲೂ ಕನ್ಸಿಡರ್ ಮಾಡಲ್ಲ, ಕಂಪೋಸಿಟ್ ನಂಬರ್ ಅಂತಲೂ ಕನ್ಸಿಡರ್ ಮಾಡಲ್ಲ. ಆ ಸಂಖ್ಯೆ ಯಾವುದಂದರೆ 1. 1ಅನ್ನು ನಾವೇನಲ್ಲ ಪ್ರೈಮ್ ನಂಬರ್ ಅಂತಲೂ ಹೇಳಲ್ಲ, ಕಂಪೋಸಿಟ್ ನಂಬರ್ ಅಂತಲೂ ಹೇಳಲ್ಲ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಅಂತ ಬರುತ್ತೆ. ಅದೇನೆಂದರೆ ಯಾವುದೇ ಒಂದು ಸಂಖ್ಯೆಗೆ ಗುಣಿಸಿದಾಗ ಅದೇ ಸಂಖ್ಯೆ ಬರಬೇಕು. ಈಗ ಆನ್ಸರ್ ಏನು ಬರಬೇಕು, 2 ಬರಬೇಕಂದ್ರೆ ಇಂಟು ಏನು ಮಾಡಬೇಕು, 1 ಮಾಡಿದಾಗ ಏನು ಬರುತ್ತೆ, ಅದೇ ಸಂಖ್ಯೆ ಬರುತ್ತೆ. 1ಅನ್ನು ಏನಂತ ಕರಿತೀವಿ, ಮಲ್ಟಿಪಲ್ ಐಡೆಂಟಿಟಿ ಅಂತ ಕರಿತೀವಿ. ಆಮೇಲೆ ನಾಟ್ ಅ ಪ್ರೈಮ್ ನಂಬರ್. ದ ಸ್ಮಾಲೆಸ್ಟ್ ಆ್ಯಂಡ್ ಓನ್ಲಿ ಇವನ್ ಪ್ರೈಮ್ ನಂಬರ್ ಯಾವುದಂದರೆ ಸ್ಮಾಲೆಸ್ಟ್ ಆ್ಯಂಡ್ ಇವನ್ ಪ್ರೈಮ್ ನಂಬರ್. ಅದು ಸ್ಮಾಲ್ ಇರಬೇಕು. ಮತ್ತು ಇವನ್ ಪ್ರೈಮ್ ನಂಬರ್ ಒಂದೇ ಒಂದು ಇವನ್ ಪ್ರೈಮ್ ನಂಬರ್ ಇದೆ, ಅದು ಯಾವುದಂದರೆ 2. ಇವನ್ ಪ್ರೈಮ್ ನಂಬರ್ ಯಾವುದಂದರೆ 2. ಉಳಿದಿರುವ ಎಲ್ಲ ಪ್ರೈಮ್ ನಂಬರ್ ಗಮನಿಸಿದಾಗ ಎಲ್ಲವೂ ಏನಾಗ್ಯಾವೆ, ಬೆಸ ಸಂಖ್ಯೆಯನ್ನೇ ಹೊಂದಿವೆ. ಬಟ್ 2 ಮಾತ್ರ ಇನ್ನು ಇವನ್ ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಮತ್ತು ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದಂದರೆ 2 ಆಗಿದೆ. ಮತ್ತು ಇವನ್ ಪ್ರೈಮ್ ನಂಬರ್ ಸಮ ಅವಿಭಾಜ್ಯ ಸಂಖ್ಯೆ ಯಾವುದಂದರೆ 2 ಆಗಿದೆ. ಆಮೇಲೆ ದ ಫಸ್ಟ್ ಆಡ್ ಪ್ರೈಮ್ ನಂಬರ್ ಯಾವುದಂದರೆ 3 ಅಂತ ಹೇಳ್ಬೋದು. ಲಾರ್ಜೆಸ್ಟ್ ಸಿಂಗಲ್ ಡಿಜಿಟ್ ನಂಬರ್ ಯಾವುದಂದರೆ 9 ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ನೆಕ್ಸ್ಟ್, ಯಾವುದೇ ಒಂದು ಸಂಖ್ಯೆ ಕೊಟ್ಬಿಟ್ಟು ಅದು ಪ್ರೈಮ್ ನಂಬರ್ ಐತೋ ಇಲ್ಲೋ ಚೆಕ್ ಮಾಡಬೇಕಾಗತ್ತೆ. ಟೆಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಪ್ರೈಮ್ ನಂಬರ್. ಇಲ್ಲಿ ಕ್ವಶನ್ ಇದೆ ನೋಡಿ, ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂದರೆ ಕೆಲವು ಸಂಖ್ಯೆಗಳನ್ನ ಕೊಟ್ಬಿಟ್ಟು ಇವುಗಳಲ್ಲಿ ಯಾವುದು ಪ್ರೈಮ್ ನಂಬರ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನಾವು ಯಾವ ರೀತಿ ಪ್ರೈಮ್ ನಂಬರ್ ಐದೇ ಇಲ್ಲೋ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಫಸ್ಟಿಗೆ ಆ ಡಿಜಿಟ್ ತೊಗೋಬೇಕು. ಈಗ 137 ತೊಗೊಂಡಾರ. ಈ ಸಂಖ್ಯೆಗೆ ಏನು ಮಾಡಬೇಕು, ನಿಯರೆಸ್ಟ್ ವರ್ಗ ಸಂಖ್ಯೆನ ಗಮನಿಸಬೇಕು. ಈಗ 11ರ ವರ್ಗ 121 ಆಗುತ್ತೆ. ಅಂದರೆ ಇದಕ್ಕಿಂತ ಕಡಿಮೆನೇ ಇದೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರೋ ಇದು ವರ್ಗ ಸಂಖ್ಯೆ ಯಾವುದಂದರೆ 12. 12ರ ವರ್ಗ ಸಂಖ್ಯೆ ಎಷ್ಟು ಬರುತ್ತೆ ಅಂದರೆ 144 ಬರುತ್ತೆ. ಇದಕ್ಕಿಂತ ಜಾಸ್ತಿ ಇದೆಯಲ್ಲ, 144 ಏನೈತೆ, ಇದಕ್ಕಿಂತ ಜಾಸ್ತಿ ಇದೆ. 12ರ ಸ್ಕ್ವೇರ್ ಏನೈತಿ, 144 ಇದೆ. ಇದೇನಾಗಿದೆ ಅಂದರೆ 137ಕ್ಕಿಂತ ಜಾಸ್ತಿ ಇದೆ. 144 ಇದು 137ಕ್ಕಿಂತ ಜಾಸ್ತಿ ಇದೆ. ಸೊ ಇವಾಗ ಏನು ಮಾಡಬೇಕು, ಇವುಗಳ 12ಅನ್ನು ಹೊರತುಪಡಿಸಿ ಈಗ 12ಅನ್ನು ಬಿಟ್ಟು ಉಳಿದಿರುವಂತಹ ಪ್ರೈಮ್ ನಂಬರ್ನ ಗಮನಿಸಬೇಕು. ಈಗ 1,
12 ಒಳಗಿರೋ ಪ್ರೈಮ್ ನಂಬರ್ಸ್ನ ಬರ್ಕೋಬೇಕು. ಈಗ 12 ಒಳಗಡೆ ಇರೋ ಎಲ್ಲ ಪ್ರೈಮ್ ನಂಬರ್ಸ್ನ ಬರೆಯೋಣ. ಒಂದನ್ನು ಪ್ರೈಮ್ ನಂಬರ್ ಅಂತ ಹೇಳೋಕ್ಕಾಗಲ್ಲ. ನಾವು ಗಮನಿಸಿದ್ವಿ ಏನಂದರೆ, ಒಂದು ಪ್ರೈಮ್ ನಂಬರು ಅಲ್ಲ, ಕಂಪೋಸಿಟ್ ನಂಬರು ಅಲ್ಲ. ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದೇ 2ರಿಂದ. 2, 3, 5, 7, 11 ಈ ಸಂಖ್ಯೆಯನ್ನು ಗಮನಿಸಿ. ಈ 12 ಪ್ರೈಮ್ ನಂಬರ್ ಅಲ್ಲ. ಸೊ ಅವುಗಳ ಒಳಗಿರೋ ಎಲ್ಲ ಪ್ರೈಮ್ ನಂಬರ್ನ ಬರ್ಕೊಂಡಾಗ ಈ ಎಲ್ಲ ಸಂಖ್ಯೆಗಳಿಂದ ಇದು ಭಾಗ ಹೋಗಲ್ಲ. ನನ್ ಆಫ್ ದೆಮ್ ಡಿವೈಡ್ಸ್ ದಿ 137. ಈ ಯಾವ ಸಂಖ್ಯೆಯೂ 137 ಸಂಪೂರ್ಣವಾಗಿ ಭಾಗಿಸುವುದಿಲ್ಲ. ಆದ್ದರಿಂದ 137 ನಾವೇನಂತ ಕರಿಬೋದು, ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಈಗ ಇದು 137 2ರಿಂದ ಭಾಗ ಹೋಗಲ್ಲ, ಯಾಕಂದರೆ ಇದು ಸಮಸಂಖ್ಯೆ ಅಲ್ಲ. 3ರಿಂದ ಭಾಗ ಹೋಗುತ್ತೆ ಎಲ್ಲ ಚೆಕ್ ಮಾಡೋಣ. 7 ಮತ್ತು 3 ಕೂಡಿಸಿದಾಗ 10, 11 ಆಗುತ್ತೆ. ಅದು 11 ಕೂಡ 3ರಿಂದ ಭಾಗ ಹೋಗಲ್ಲ, ಅದರಿಂದ ಅದು ಅಲ್ಲ. 5ರಿಂದ ಭಾಗ ಹೋಗ್ಬೇಕಂದ್ರೆ ಲಾಸ್ಟ್ ಡಿಜಿಟಲ್ಲಿ 0 ಇರಬೇಕು, 5 ಇರಬೇಕು. ಅದು ಕೂಡ 5ರಿಂದನೂ ಭಾಗ ಹೋಗಲ್ಲ. 7ರಿಂದ ಭಾಗ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಯಾವ ರೀತಿ ಚೆಕ್ ಮಾಡ್ತೀವಿ? 7ರಿಂದ ಇಲ್ಲೇನೇ ಚೆಕ್ ಮಾಡ್ಕೊಳ್ಳೋಣ. 7 ಅಂದರೆ 7, ಇದು ಕೂಡ 7ರಿಂದ ಭಾಗ ಹೋಗಲ್ಲ. 11ರಿಂದನೂ ಭಾಗ ಹೋಗಲ್ಲ. ಅದರಿಂದ ಈ ಕೊಟ್ಟಿರೋಂಥ ಸಂಖ್ಯೆನ ನಾವೇನಂತ ಹೇಳ್ಬೋದು, 137 ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಏನು ಮಾಡಬೇಕು, ಪ್ರೈಮ್ ನಂಬರನ್ನು ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಫ್ಯಾಕ್ಟೋರಿಯಲ್, ಮಾಡ್ಯುಲಸ್ ಆ್ಯಂಡ್ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಬಗ್ಗೆ ತಿಳ್ಕೊಂಡಿರ್ಬೇಕು ನಾವು. ಫ್ಯಾಕ್ಟೋರಿಯಲ್ ವ್ಯಾಲ್ಯೂಸ್ನ ಯಾವ ರೀತಿ ಬರೀತೀವಿ, ಮಾಡ್ಯುಲಸ್ ಆಫ್ ನಂಬರ್ನ ಯಾವ ರೀತಿ ಬರೀತೀವಿ, ಆಮೇಲೆ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂನ ಯಾವ ರೀತಿ ಬರೀತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಫ್ಯಾಕ್ಟೋರಿಯಲ್ ವ್ಯಾಲ್ಯೂನ ನಾವು ಏನು ಬರಿತೀವಿ, ಎನ್ ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಎನ್ ಫ್ಯಾಕ್ಟೋರಿಯಲ್ ಅಂದರೆ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, n -1, n-2, ಅದೇ ರೀತಿ ಡಾಟ್ ಎಷ್ಟು 3 × 2 × 1 ತನಕ ಇದೇ ರೀತಿ ಬರ್ಕೊಂತ ಹೋಗ್ತೀವಿ. ಈ ರೀತಿ ನಾವು ಎನ್ ಫ್ಯಾಕ್ಟೋರ್ನ ಬರಿತೀವಿ. ಇವಾಗ 3 ಫ್ಯಾಕ್ಟೋರಿಯಲ್ ಅಂದರೆ ಯಾವ ರೀತಿ ಬರಿತೀವಿ, 2 ಫ್ಯಾಕ್ಟೋರಿಯಲ್ ಅಂದರೆ ಯಾವ ರೀತಿ ಬರಿತೀವಿ ಅಂದರೆ 2 × 1 ಅಂತ ಬರಿತೀವಿ. 2 × 1 ಅಂತ ಬರಿತೀವಿ. ಅದೇ 3 ಅಂತಿತ್ತಂದರೆ 3 × 2 × 1 ಅಂತ ಬರಿತೀವಿ. 5 ಇತ್ತಂದರೆ 5 × 4 × 3 × 2 × 1 ಈ ರೀತಿಯಾಗಿ ನಾವು ಫ್ಯಾಕ್ಟೋರಿಯಲ್ನ ಬರಿತೀವಿ. ಅದೇ ರೀತಿ 0 ಫ್ಯಾಕ್ಟೋರಿಯಲ್ ಅಂದರೆ ವ್ಯಾಲ್ಯೂ ಎಷ್ಟಿರುತ್ತೆ, 1 ಇರುತ್ತೆ. 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಂದರೆ 1. 1 ಫ್ಯಾಕ್ಟೋರಿಯಲ್ನ ನಾವು ಹೆಂಗೆ ಬರಿತೀವಿ ಅಂದರೆ 1 ಅಂತ ಬರಿತೀವಿ. ಈ ರೀತಿ ನಾವು ಫ್ಯಾಕ್ಟೋರಿಯಲ್ನ ಬರಿತೀವಿ. ನೆಕ್ಸ್ಟ್ ಬರೋದಂದರೆ ಮಾಡ್ಯುಲಸ್ ಆಫ್ ದಿ ನಂಬರ್. ಮಾಡ್ಯುಲಸ್ ಆಫ್ ದಿ ನಂಬರ್ನ ಯಾವ ರೀತಿ ಬರಿತೀವಿ ಅಂದರೆ ಈ ರೀತಿ ಸಂಖ್ಯೆಗಳನ್ನ ಮಾಡಲ್ಲಿ ಬರಿತೀವಿ. ಈಗ 2 mod ಆಫ್ 2 ವ್ಯಾಲ್ಯೂ ಎಷ್ಟಂದರೆ 2ನೇ. -2ದು ಮಾಡ್ ಹಾಕಿದಾಗ ಅದರ ವ್ಯಾಲ್ಯೂನು 2ನೇ ಆಗುತ್ತೆ. -5 ಅನ್ನು ಮಾಡ್ ವ್ಯಾಲ್ಯೂ ಎಷ್ಟಾಗುತ್ತೆ, 5 ಆಗುತ್ತೆ. ಅದೇ ಬರೀ 5 ಮಾಡಲ್ ಹಾಕಿದಾಗ ಅದರ ವ್ಯಾಲ್ಯೂನು ಏನಾಗುತ್ತೆ, 5 ಆಗಿರುತ್ತೆ. ಯಾವಾಗ x is greater than 0 ಇದ್ದಾಗ ಅದರ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, x is less than ಇದ್ದಾಗ 0 ಇರುತ್ತೆ. x is less than 0 ಇದ್ದಾಗ ಮೈನಸ್ ಇರುತ್ತೆ. ಮಾಡನ್ನು ಅಪ್ಲೈ ಮಾಡಿದಾಗ ಅದರ ವ್ಯಾಲ್ಯೂ ಏನಾಗಿರುತ್ತೆ, ಪಾಸಿಟಿವೇ ಬರುತ್ತೆ. ಈಗ -2 ಮಾಡಲ್ಲಿದ್ದರೆ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, 2 ಆಗುತ್ತೆ. 2 ಮಾಡಲ್ಲಿದ್ದಾಗ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, 2 ಆಗುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂನ ನೆಕ್ಸ್ಟ್ ಬರೋದು ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ. ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಅಂದರೆ ಅವುಗಳು ಈಗ 1.35 ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂನ ನಾವು ಹೆಂಗೆ ಬರಿತೀವಿ, 1 ಅಂತಲೇ ಬರೀತೀವಿ. 11/4 ಇದೆ, ಅದನ್ನು ಯಾವ ರೀತಿ ಬರಿತೀವಿ ಅಂದರೆ 4, 4 2 8, 3 11. ಅವಾಗ ಇದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ, 2. ಈ ರೀತಿ ನಾವು ಗ್ರೇಟೆಸ್ಟ್ ವ್ಯಾಲ್ಯೂ ಇಂಟಿಜರ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಯಾವುದಂದರೆ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಅಪ್ಲೈಡ್ ಕ್ವೆಶನ್ ಕೇಳಿದಾಗ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇವು ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕು. ಇದು ಕಾಮನಾಗಿ ಅಲ್ಜಿಬ್ರಿಕಲ್ ಫಾರ್ಮುಲಾ ಕಾಮನಾಗಿ ಗೊತ್ತಿರತ್ತೆ ಎಲ್ರಿಗೂ. ಬಟ್ ಇಲ್ಲಿ ಕ್ಯೂಬ್ ವ್ಯಾಲ್ಯೂ ಫಾರ್ಮುಲಾಸ್ ಗೊತ್ತಿರಲ್ಲ, ಅದನ್ನು ಸರಿಯಾಗಿ ಗಮನಿಸಬೇಕು. a + b² = a² + 2ab + b² ಆಗಿರುತ್ತೆ. a - b² = a² - 2ab + b² ಆಗುತ್ತೆ. a² - b² = a + b × a - b. a² + b² = a + b² - 2ab ಅಂತ ಬರಿಬೋದು. a² + b² = a - b² + 2ab ಅಂತ ಬರಿಬೋದು. ಈ ರೀತಿಯಾಗಿ ಫಾರ್ಮುಲಾಸ್ ಇದ್ದಾವೆ. ಇವು ಇಂಪಾರ್ಟೆಂಟ್ ಫಾರ್ಮುಲಾಸ್, ಇವು ಗೊತ್ತಿರಬೇಕು. ನೆಕ್ಸ್ಟ್ ಬರೋದು ಯುಕ್ಲಿಡಿಯನ್ ಡಿವಿಷನ್ ರೂಲ್ ಬರುತ್ತೆ. ಅದು ಯಾವ ರೀತಿ ಅಂದರೆ, ಈಗ ನಾವು ಸಂಖ್ಯೆನ ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕಂದ್ರೆ, ಈಗ ಯಾವುದೇ ಒಂದು a ಅನ್ನೋ ಸಂಖ್ಯೆನ b ಇಂದ ಭಾಗಿಸ್ತಿದ್ದೀವಿ ಅಂದರೆ ಅಲ್ಲಿ q ಅನ್ನೋದು
ಭಾಗಲಬ್ಧ ಬರುತ್ತೆ. ಆಮೇಲೆ ಆರ್ ಅನ್ನೋದು ಶೇಷ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಎ ಇಸ್ ಈಕ್ವಲ್ ಟು ನಾವು ಏನು ಬರಿತೀವಿ ಅಂದರೆ ಬಿ ಇಂಟು ಕ್ಯೂ ಪ್ಲಸ್ ಆರ್ ಬರಿತೀವಿ. ಇದೇ ಯುಕ್ಲಿಡಿಯನ್ ಡಿವಿಷನ್ ರೂಲ್. ಸೊ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಬರಿತೀವಿ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಹೇಳ್ಬೋದು. ಇದು ಗೊತ್ತಿರಬೇಕು. ಅದಂತ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಒಂದೇ ರೀತಿಯಲ್ಲಿ ಮೂಲ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದು. ನಾವೇನು ಮಾಡ್ತೀವಿ, ಯಾವುದೇ ಒಂದು ಸಂಖ್ಯೆನ ಮೂಲ ಗುಣಲಬ್ಧ ಸಂಖ್ಯೆಯಾಗಿ ಬರಿಬೋದು. ಈಗ 30ನ ನಾವೇನು ಬರಿಬೇಕು, 2 ಇಂಟು 3 ಇಂಟು 5 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಏನು ಮಾಡ್ಬೋದು, ಬರಿಬೋದು. ಇದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಹೇಳ್ತೀವಿ. ಈಗ 12ನ್ನು ನಾವು ಯಾವ ರೀತಿ ಬರಿಬೋದಂದರೆ ಅವಿಭಾಜ್ಯ ಸಂಖ್ಯೆಗಳಾಗಿ ವಿಭಜಿಸಬೇಕು. ಫಸ್ಟಿಗೆ ಏನು ಮಾಡೋಣ, 2ರಿಂದ ಹೋಗುತ್ತೆ, 2 ಆರ್ಲೆ, ಆಮೇಲೆ 2 ಮೂರ್ಲೆ, ಆಮೇಲೆ 3 ಒಂದ್ಲೆ. ಈ ರೀತಿಯಾಗಿ ನಾವೇನು ಬರಿತೀವಿ, 2 ಮತ್ತು 2 ಇಂಟು 3. ಈ ರೀತಿಯಾಗಿ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಮೂಲ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬಹುದು ಅಂತ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ನಮಗೆ ಹೇಳ್ಕೊಡುತ್ತೆ. ನೆಕ್ಸ್ಟು ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಬಗ್ಗೆ. ಇದು ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಈ ಫಾರ್ಮುಲಾ ಮೇಲೂ ಜಾಸ್ತಿ ಕ್ವೆಶನ್ಸ್ ಕೇಳ್ತಾರೆ. ಯಾವುದೇ 2 ಸಂಖ್ಯೆಯನ್ನು ಕೊಟ್ಬಿಟ್ಟು, ಈಗ 2 ಮತ್ತು 4 ಕೊಟ್ಬಿಟ್ಟು ಅದರದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕಂಡುಹಿಡಿ ಅಂದರೆ ನಾವು ಕಾಮನಾಗಿ ಕಂಡುಹಿಡಿತೀವಿ, ಈಸಿಲಿ ಕಂಡುಹಿಡಿಬೋದು. ಇದರದ್ದು ಎಲ್ ಸಿ ಎಮ್ ಎಷ್ಟು ಅಂದರೆ ಈಗ 2 ಮತ್ತು 4ರ ಎಚ್ ಸಿ ಎಫ್ ಎಷ್ಟು ಅಂದರೆ 2 ಆಗುತ್ತೆ, ಎಲ್ ಸಿ ಎಮ್ ಅಂದರೆ 4 ಆಗುತ್ತೆ. ಸೊ ಇದನ್ನು ಕಂಡುಹಿಡಿಬೋದು. ಸಣ್ಣ ಸಂಖ್ಯೆಯನ್ನು ಕೊಟ್ಟಾಗ ನಾವು ಈಸಿಲಿ ಫೈಂಡ್ ಔಟ್ ಮಾಡ್ತೀವಿ. ಆದರೆ ಜಾಸ್ತಿ ದೊಡ್ಡ ಸಂಖ್ಯೆಯನ್ನು ಕೊಟ್ಟಾಗ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕಂಡುಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ಈ ಫಾರ್ಮುಲಾ ಮುಖಾಂತರ ನಾವೇನು ಮಾಡ್ಬೋದು, ಈಸಿಲಿ ಕಂಡುಹಿಡ್ಬೋದು. ಯಾವುದೇ 2 ಎ ಮತ್ತು ಬಿ ಅನ್ನೋ 2 ಸಂಖ್ಯೆಯನ್ನು ಕೊಟ್ಟು ಮತ್ತು ಪಿ ಮತ್ತು ಕ್ಯೂ ಅದರದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಆದಾಗ ಎ ಮತ್ತು ಬಿನ ಇಂಟು ಮಾಡಿದಾಗ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ಇಂಟು ಮಾಡಿದಾಗ ಬಂದಂಥ ವ್ಯಾಲ್ಯೂ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಈಗ ಎ ಮತ್ತು ಬಿ ಅನ್ನೋದು 2 ನಂಬರ್ಸ್. ಆ ನಂಬರ್ಸದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಯಾವುದು, ಪಿ ಮತ್ತು ಕ್ಯೂ. ಇವುಗಳನ್ನು ಗುಣಲಬ್ಧ ಎದಕ್ಕೆ ಸಮ ಇರ್ತೈತೆ ಅಂದರೆ ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅಂತ ಹೇಳ್ಬೋದು. ಈ ಫಾರ್ಮುಲಾನು ವೆರಿ ಇಂಪಾರ್ಟೆಂಟ್. ಇವು ನೆಕ್ಸ್ಟ್ ಕ್ವೆಶನ್ಸ್ ಬರ್ತವೆ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.